ಅದಕ್ಕೆ ಮನ್ಕಣ್ಣ ಪಾಪ. ಅಯ್ಯೋ ಏನಮ್ಮ ನಿನ್ನ ಮಗ ಅಂತೂ ಜಲ್ಮಾನಿಕೆಮ್ಮ ಅಂತನ್ನಲ್ಲ, ಕಣ್ಕಂಡು ಬಿಟ್ಬಿಟ್ಟು ನೋಡ್ತಾನೆ. ಯಾರು ತೂಗ್ತಾ ಇರೋದು ಅಂತ ಹೇಳಿ. ಅದಕ್ಕೆ ಅವ್ನು ಹಂಗೇನೆ ಹೆಂಗೋ ಬಿಡಿ. ನನಗಂತೂ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಂಬರೋವರೆಗೂ ಏನು ಹೇಳ್ತಾರಪ್ಪ ಡಾಕ್ಟ್ರು ಮಗಾಗಿತ್ತು. ಹಿಂಗೆ ಎಲ್ಲ ಚೆನ್ನಾಗೈತೆ ಅಂತ ಹೇಳವ್ರಲ್ಲ. ಎಲ್ಲ ಚೆನ್ನಾಗೈತೆ, ಏನೂ ತೊಂದರೆ ಇಲ್ಲ ಅಂತ ಹೇಳವ್ರೆ. ಇವಾಗ 4 ತಿಂಗಳಾಗೈತೆ ಕಣಮ್ಮ. ಹೆಂಗೆ ಗೊತ್ತಾ, ಏನೂ ತೊಂದರೆ ಇಲ್ದಿದ್ರೆ ಸಾಕು. ನಾವು ಕಾಯೋಕ್ಕಾಗಲ್ಲ. ಅದೇನಿದ್ರು ನೀವು ಬಂದು ಡಿಸೈಡ್ ಮಾಡಿಕೊಡ್ಬೇಕು. ಭಾವ ಹೇಳಿದ್ರೆ ಆ ಭಾವನೂ ತಲೆಗೆ ಹಾಕೊಳ್ತಾ ಇಲ್ಲ. ಇಲ್ಲಿ ಬಂದು ಇಲ್ಲಿ ಸೇರ್ಕೊಬಿಟ್ಟಿದ್ದಾರೆ ಇವರು. ಯಾಕೆ ಅಲ್ಲಿಂದಲೇ ಅಷ್ಟು ಜೋರ ಬಾಯಿ ಮಾಡ್ಕೊಂಬತ್ತಾ ಇದೆಯಾ? ಯಾಕೆ ಏನಾಯ್ತು? ನಿನಗೆ ಹೇಳ ಅಂತದ್ದಲ್ಲ, ನಿನಗೆ ಗೊತ್ತಾಗೋದಿಲ್ಲ. ಇದನ್ನೆಲ್ಲ ಹೇಳಿದ್ರೆ ನಿನಗೆ ಗೊತ್ತಾಗೋದಿಲ್ಲ. ಗೊತ್ತಾಗಲಾಗಿದ್ರೆ ನಿನಗೆ ಮಾತಾಡ್ತಾ ಇರಲಿಲ್ಲ. ಗೊತ್ತಾಗಲ್ಲ ನಿನಗೆ. ನೀನು ಸುಮ್ಮನಿರು. ಇಲ್ಲೋಡು ಶ್ರೀದೇವಿಯಕ್ಕ, ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಮಗೆ ಬಂದು ನೀವು ಭಾಗ ಕೊಡಿ, ಸರಿನಾ? ಅದು ನನ್ನ ಗಂಡ ದುಡ್ದಿರೋ ದುಡ್ಡು ಏನೈತೆ ಮನೇಲಾಗಿರ್ಬೋದು, ಮನೇಲಿ ಪಾತ್ರೆ ಸಾಮಾನುಗಳಾಗಿರ್ಬೋದು, ಅದೆಲ್ಲ ನನಗೆ ಭಾಗ ಕೊಡಬೇಕು. ನೀವು ಬಂದು ಅದೇನು ಭಾಗ ಮಾಡಿಕೊಡಿ. ನಮ್ದೇನಿದೆ ನಮ್ದು ಕೊಡಿ. ಇನ್ನು ನಮಗೆ ನಿಮ್ಮ ಅಪ್ಪನ ಮನೆಯದೆಲ್ಲ ಏನು ತೊಗೊಂಬಂದು ಕೊಡಬೇಡ್ರಿ. ನನಗೆ ನನ್ನ ಗಂಡ ಸಂಪಾದನೆ ಮಾಡಿರೋ ದುಡ್ಡು ಏನೈತೆ, ನಮ್ದೇನಿದೆ ಅದನ್ನು ಕೊಟ್ಟು ನೀವು ಬಂದು ಬೇಕಾದರೆ ಇಲ್ಲಿ ಇರಿ. ನಾನು ಬೇಡ ಅನ್ನೋದಿಲ್ಲ. ಎಷ್ಟು ಬಂದು ಒಳ್ಳೆ ಮಾತಲ್ಲಿ ಕೇಳಿದ್ರು ನೀವು ಇಲ್ಲ ಇಲ್ಲ ಅಂತ ಹೇಳ್ತೀರಲ್ಲ. ಯಾರು ಬಂದು ಕೇಳವ್ರೆ? ಯಾರು ಕೇಳಿಲ್ಲ. ನಮ್ಮ ಅಮ್ಮ ಬಂದು ಕೇಳ್ತು. ಯಾಕೆನಿ ಇವಾಗ ಯಾರು ಕೊಡಲ್ಲಮ್ಮ. ಇವಾಗ ಪ್ರೆಗ್ನೆಂಟ್ ಇದ್ದಾರೆ ಅವರು. ಇಷ್ಟು ದಿವಸ ಅಂತ ಮಕ್ಳಿರಲಿಲ್ಲ ನಮ್ಮ ಅತ್ತಿಗೆ, ಇವಾಗ ನಮ್ಮ ಮಕ್ಳಾಗ್ತಾ ಇದ್ದಾವೆ. ಅದಕ್ಕೆ ನೀವು ಮಕ್ಕಳಾಗೋವರೆಗೂ ಕೊಡೋದಿಲ್ಲ ಅಂತ. ಇವಾಗ 4 ತಿಂಗಳಾಗೈತಿ. ಇನ್ನೊಂದು 6 ತಿಂಗಳು ಸುಧಾರಿಸು. ಇನ್ನೊಂದು 6-7 ತಿಂಗಳು ಸುಧಾರಿಸಿರೆ ಆಗುತ್ತೆ. ಇನ್ನೊಂದು 6-7 ತಿಂಗಳು ಸುಧಾರಿಸ್ಬೇಕು ನೀನು ಕೊಡು ಅಂದೇಟ್ಕೆ ಕೊಡೋಲ್ಲ ಯಾರೂ. ಅತ್ತೆಂಗೆ ಕಳಿಸಿರ್ಲಿಲ್ವ? ಯಾಕೆ ಹೋಗತ್ತೆ ಕೇಳ್ಕೊಂಬ ಅಂತ ಹೇಳಿ ನನ್ನ ಮತ್ತೆಂಗೆ ಕಳಿಸಿದ್ದೀನಿ. ಚಂದ್ರಿಕಾ, ಇರೋದು ಹೇಳ್ತಾ ಇದ್ದೀವಿ, ಸ್ವಲ್ಪ ದಿನ ಅರ್ಥ ಮಾಡ್ಕ, ಸರಿನಾ? ನೀನು ಸುಮ್ಮನೆ ಕೊಡು ಅಂದಷ್ಟಕ್ಕೆ ಕೊಡೋಕ್ಕಾಗಲ್ಲ. ನನ್ನ ಹೆಂಗೆ ಕೇಳಬೇಡ, ನಿಮ್ಮ ಭಾವನ ಕೇಳ್ಕೊ ನೀನು, ಸರಿನಾ? ನಾನು ಕೇಳೋ ಅಂಥದ್ದೇನಿಲ್ಲ. ಕೊಡಲ್ಲ ಕಣೆ, ಅವ್ರು ಡೆಲಿವರಿ ಆಗೋವರೆಗೂ ಕೊಡಲ್ಲ. ನಾನು ಹೇಳ್ತಾ ಇದ್ನಲ್ಲ, ಕೊಡೋಕ್ಕಾಗಲ್ಲ ಅಂತ. ಮನೆ ಹೆಣ್ಮಗಳಾಗಿ ನನಗೂ ಹೋಗ್ತೈತಿ. ಇವಾಗ ಹೆಣ್ಮಕ್ಳಿಗೂ ಭಾಗ ಐತಿ, ಕೊಡೋಕ್ಕಾಗಲ್ಲ ಅಷ್ಟೇ. ಯಾಕಮ್ಮಳೆ ಯಾಕೆ ಹಿಂಗೆ ಪರದಾಡ್ತೀರಾ? ನೋಡಿ ನಿಂಗಜ್ಜಿ, ಇವಳು ಇವಾಗ ನನಗೆ ಭಾಗ ಕೊಡಬೇಕು ಅಂತ ಹೇಳಿ ಬಂದು ಔಷಧಿ ಮಾಡ್ತಾ ಇದ್ದಾಳೆ. ಇಷ್ಟು ದಿವಸ ಇಲ್ಲದ ಇವಾಗ ನಮ್ಮ ಅತ್ತೆಮ್ಮ ಪ್ರೆಗ್ನೆಂಟ್, ಇವಾಗ ಮಕ್ಕಳು ಆಗ್ತಾ ಇದ್ದಾವೆ. ಇಂಥದ್ರಾಗೆ ಇವರೊಬ್ರು ಕಾದಾಡ್ತಾರೆ. ಇವಳು ನಮ್ಮ ಚಂದ್ರಿ ಇವಾಗಲೇ ಕೊಡು ಅಂತ ಹೇಳ್ತಾ ಇದ್ದಾಳೆ. ಅದೆಂಗೆ ಕೊಡ್ತಾರೆ ಹೇಳು ನಿಂಗಜ್ಜಿ? ಅದಕ್ಕೇ ನಮ್ಮ ಅತ್ತೆಮ್ಮ ಪ್ರೆಗ್ನೆಂಟ್ ಐತೆ, ಡೆಲಿವರಿ ಆಗೋವರೆಗೂ ಕೊಡೋದಿಲ್ಲ ಅಂತ ಹೇಳಿದ್ರೆ, ಇಲ್ಲ ನನಗೆ ಈಗಲೇ ಬೇಕು ಅಂತ ಹೇಳಿ ಇವಳು ಗಲಾಟೆ ಮಾಡ್ತಾಳಲ್ಲ. ನಿನಗೆ ತಿಳಿಯಲ್ಲ. ತಿಳಿದಿಲ್ಲದ ಮೇಲೆ ಮಾತಾಡಬಾರ್ದು. ನಿನಗೆ ತಿಳಿಯಲ್ಲ ಕಣೆ, ನಿನಗೆ ತಿಳಿಯಲ್ಲ. ತಿಳಿಯಕ್ಕೆ ಕಣಮ್ಮ ಹೇಳ್ತಿರೋದು ಅವಳು. ಏನು ಹೇಳ್ಬಾರದ್ದೇನು ಹೇಳ್ತಿಲ್ಲ, ತಿಳಿಯದೆ ಹೇಳ್ತಾ ಇರೋದು. ಸುಮ್ಕಿರು ಗಿದ್ದಿಂಬೆ. ಅವಳು ಯಾಕೆ ಅವಳು ಬಂದು ನನ್ನ ಕೇಳೋ ಅಂಥದ್ದೇನಿಲ್ಲ. ಹೋಗಿ ಅವ್ರ ಭಾವನ ಕೇಳ್ಕೊಂಬ್ಲೇಳು ಅಷ್ಟೇನೆ, ನನ್ನ ಕೇಳೋ ಅಂಥದ್ದೇನಿಲ್ಲ. ಮತ್ತು ನೋಡು, ತಿಳಿಯಲ್ಲ ಅಂತಾಳೆ. ಯಾಕೆ ನನ್ನ ತಿಳಿಯಲ್ಲ ಅಂತೀಯ? ನೆಟ್ಟಿಗೆ ಮಾತಾಡಬೇಕು. ಮಾತಾಡಿದ ಮೇಲೆ ಸುಮ್ಮನೆ ಬಿಡು. ನೋಡು, ಹಂಗೆ ಯಾಕೆ ಹೊಡಿತೀಯಾ? ತೆಗಿ, ಹೊಡಿಬೇಡ. ಯಾಕೆ ಹೊಡಿಯೋದು ನೀನು? ಬಿಡು, ಹೊಡಿಬೇಡ. ಅಲ್ಲ ಕಣೆ, ತಿಳಿಯಲ್ಲ ಅಂತಂದರೆ ಏನು ಹಂಗೆ ಮಾತಾಡ್ತೀಯ? ನಾನು ತಿಳಿಯಲಾಗದಕ್ಕೆ ಮತ್ತೆ ಹೇಳ್ತಾ ಇರೋದು. ನೀನು ತಿಳಿದಿಲ್ದಾಳು ನೀನು. ನಿನಗೆ ಗೊತ್ತಾಗಲ್ಲ. ನಿನಗೆ ತಿಳಿದಿಲ್ಲದಕ್ಕೆ ನೀನು ಹಿಂಗೆ ಬಂದು ಮಾತಾಡ್ತಾ ಇರೋದು, ಸರಿನಾ? ನಿನಗೆ ತಿಳಿಯಲಾಗಿದ್ರೆ ಬಂದು ನೀನು ಕೇಳ್ತಾ ಇರಲಿಲ್ಲ. ಬಿಡು, ಇಷ್ಟು ದಿವಸ ಮಕ್ಕಳಿರಲಿಲ್ಲ ಅವ್ರಿಗೆ, ಇವಾಗ ನಮ್ಮ ಮಕ್ಕಳು ಆಗ್ತಾ ಇದ್ದಾವೆ. ಹಂಗೆ ಮಕ್ಕಳಾದಮೇಲೆ ನಾನು ಕೇಳಿದ್ರಾಯ್ತು ಅಂತ ಹೇಳಿ ಸುಮ್ಮನಾಗಾರು. ನೀನು ತಿಳಿದಿಲ್ದಾಳಾಗದಕ್ಕೆ ಮತ್ತೆ ಇವಾಗ ಬಂದು ನನಗೆ ಭಾಗ ಬೇಕು ಅಂತ ಕೇಳ್ತಾ ಇರೋದು. ನನಗೆ ಹೊಡಿತೀಯಾ? ತಡಿಯ, ನಿಮ್ಮ ಅಣ್ಣನ ಕರ್ಕೊಂಬರ್ತೀನಿ. ನಿಮ್ಮ ಅಣ್ಣನ ಕರ್ಕೊಂಬಂದು ಸರಿಯಾಗಿ ಹೋಗಿಸ್ತೀನಿ. ತಡಿಯ, ನಿಮ್ಮ ಅಣ್ಣನ ಕರ್ಕೊಂಬರ್ತೀನಿ. ಹೋಗು, ನಮ್ಮ ಅನಿಲ್ ಅಣ್ಣನ ಕರ್ಕೊಂಬರಾಗ ಹೇಳ್ತೀನಿ. ಹೋಗು. ನೀನು ಏನಿದ್ರು ಸುನಿಲ್ ಅಣ್ಣನ ಕೇಳಬೇಕು ನೀನು ಭಾಗನ. ಹೋಗಿ ಕರ್ಕೊಂಬರಾಗ ಹೇಳ್ತೀನಿ. ಕರ್ಕೊಂಬರ್ತೀನಿ ನೋಡು. ಕರ್ಕೊಂಬಂದು ಗಲಾಟೆ ಮಾಡಿಸ್ತೀನಿ. ಹುಡುಗಿರ್ ಜಿಂಬೆ ಅವಳು ಹಂಗೇನೆ. ಅವಳು ಟೆನ್ಷನ್ ತಗೋಬೇಡ, ಸುಮ್ಮನೆ ಇದ್ಬಿಡು. ನಾನು ನಾಳೆ ತಲೆನೇ ಕೆಡಿಸ್ಕೊಂಬಲ್ಲ, ಸುಮ್ಮನೆ ಇದ್ದೀನಿ. ಇದೇನು ಹಿಂಗಾಗೈತಿ? ಅಯ್ಯೋ, ಇದು ಬೋಲ್ಕೆ ಹಾಕ್ಯದವು ಈ ಕೆಂಚಮ್ಮನ ಮಗಳು. ಹೇಳಿ ನಿಮ್ಮ ಅಣ್ಣಗೆ ಗೊತ್ತಿದ್ದು ಕೊಟ್ಟು ನಾನು ತಳ್ಳು ಮದುವೆ ಆಗ್ಯಾವ. ಹೋಗಿದ್ದು ಬೋಲ್ಕೆ ಹಾಕ್ಯದಿದ್ದಾವು. ಇದು ಒಳ್ಳೇದಲ್ಲಿದ್ದಾವೆ ಚಂದ್ರೈ. ಯಾಕೆ ಜಿಂಬೆ ಗಲಾಟೆ? ಅಲ್ಲ, ಅವಳು ನಮ್ಮ ಚಂದ್ರಿಕಾ ಬಂದು ಗಲಾಟೆ ಮಾಡ್ತಾ ಇದ್ದಾಳೆ. ಇವಾಗ ನನಗೆ ಭಾಗ ಕೊಡಬೇಕು, ನನಗೆ ಭಾಗ ಬೇಕೇ ಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾಳೆ. ಸಿದ್ಲಿಂಗಣೆ, ಹೋಗಿರೋ ಕೆಲಸ ಏನಾಯ್ತು? ಒಪ್ಕೊಂಡ ಶ್ರೀಕಂಠಿ? ಒಪ್ಕೊಂಡ. ಬಾರಲ್ಲ ದೇವ್ರ ಗುಡಿ ಮುಂದಕ್ಕೆ ಹೋಗೋಣ. ಒಪ್ಕೊಂತೀಯ ಬೇಕಂತ 4 ಕಿಕ್ಕಿ ನೋಡಿ ನಾನು ಅವನು ಹಿಡ್ಕೊಂಡು ಇಬ್ಬರಳೋನು ಸರಿಯಾಗಿ ಅಲ್ಲಿ ವಾರ ಕೇಳ್ಕೊಂಬಂದು ಕಿಟ್ಟಣ ಮನೆ ಮಂದಿ ವಾರ ಕೇಳ್ಕೊಂಬಂದು ಇಕ್ಕಿವ್ ನೋಡು. ನಾನು ನಮ್ಮ ಟಗರು ಏನಾಗ್ಲಾಗ ಅವಳು ಉಗ್ಳಬೇಕಾಗಿತ್ತು. ಅವಳನ್ನ ಮನೆ ಮಡಿಯೋದು ಇದ್ರೆ ಸರಿ, ಅವಳು ಸರಿಯಾಗಿ ಉಗ್ಳಬೇಕಾಯ್ತಾಗ ಸೌಕತ್ತಿಗೆ. ನೋಡಪ್ಪ, ಪಾಪ ಎರಡು ಕಂಡು ಸಿದ್ಲಿಂಗನ ಮೇಲೆ ಹೆಂಗೆ ಪಾಪ ಆರೋಪ ಮಾಡಿದ್ರು. ಅವ್ನು ಮಾಡಿರೋ ಇದು ಎಲ್ಲರೂ ಹಂಗೆ ಅಂಬರ್ ಇವತ್ತು. ನೋಡು ಪಾಪ, ಸಿದ್ಲಿಂಗ ಬೋರ್ ಪಾಯಿಂಟ್ ಮಾಡ್ದವು ಯಾವ ಫೇಲ್ ಆಗಿರಲಿಲ್ಲ. ಅದೇ ಬೇಕಲ್ಲ ಮಾಡಿರೋದು ಇವರು. ನೋಡಿ ಅಂಥದ್ದು ಮಾಡ್ಯವ್ರಿ ಮನೆ ಆಡ್ರು ಅಂತ ಹೇಳಿ ಎಲ್ಲ ಬೈಕ ಮರ್ಕಣಪ್ಪ.
ಆಗ ಇಲ್ಲೆಲ್ಲಾರನ್ನು ಕರೆದ್ಬಿಟ್ಟು ನಾಳೆಗೆ ಮದುವೆ ಬೇಗ ಬಿಡ್ರಿ ಟೈಮಿಗೆ ಸರಿಯಾಗಿ ಅಂತ ಹೇಳು ನಾಳಿಕೆ ಹೇಳತ್ತಿದ್ರು ವಾಡ್ಬೇಕು ನೀವು ನಾಳಿಕೆ ಅಂತ ಹೇಳು ಜಲ್ದಿ ಹೊಲ್ಡಕ್ಕೆ ಜನ ಜಲ್ದಿ ಹೊಲ್ಡಲ್ಲ ಜನ ಹೊಲ್ಡಲ್ಲಮ್ಮ ತಾಯಿ ಜಲ್ದಿ ಹೇಳ್ಬೇಕು ನಿಂಗಜ್ಜಿ ಇದ್ದಾಳೆ ಇಲ್ಲಿ ನಿಂಗಜ್ಜಿ ಅವಳೇನು ಮಾತಾಡ್ಸಲ್ಲ ಅವಳನ್ನ ಒಂದ್ಸತಿ ಕರಿಯೇನು ನೀನು ಉಳ್ಳಲ್ಲೇ ನಿನ್ಕೊಂಡ ನಿಂಗಜ್ಜಿ ಏನು ಮದ್ವೆ ಬಾ ನಾಳಿಕೆ ನಮ್ಮ ಹುಡುಗಂದು ದೊಡ್ಡಂದು ಮದ್ವೆ ನಾಳಿಕೆ ಎದ್ದಾಗ ದೇವಸ್ಥಾನಕ್ಕೆ ಇಲ್ಲೇ ಮದುವೆ ಮಾಡ್ತೀವಿ ಬಾ ಸರಿ ಆಯ್ತು ಹೇಳಮ್ಮ ಬರನ್ ಬರ್ತೀವೇನು ಸುಮ್ಮನಾಗ್ಬೇಡ್ರಿ ಬರ್ರಿ ಎಲ್ಲ ಈ ಕೆರೆಗಳರೆಲ್ಲನ ಬರ್ತಾರೆ ಬಾ ಮತ್ತು ಸುಮ್ಮನಾಗ್ಬೇಡ ಕೇಸರಿ ಬಾತು ಉಪ್ಪಿಟ್ಟೆಲ್ಲ ಇದು ಪಲಾವು ಕೇಸರಿ ಬಾತು ಮೊಸರು ಬಜ್ಜಿ ಬೋಂಡ ಎಲ್ಲ ಮಾಡಿಸ್ತೀವಿ ಬಾ ಹಂಗ ಸರಿ ಅಮ್ಮ ಆಯ್ತು ಹೇಳು ಬರೋಣ ಎಲ್ಲ ಚತುರ್ದ ಪತ್ರದ ದೊಡ್ಡದಾಗ ಮಾಡ್ತಾರೇನೋ ಅನ್ಕೊಂಡಿದ್ದು ನಾನು ಸರಿ ಆಯ್ತು ಹೇಳಮ್ಮ ಬತ್ತೀನಿ ಹೇಳು ಮಾಡ್ತಿದ್ವಿ ನಮ್ಗೇನೇನು ಛತ್ರದಾಗ ಮಾಡೋದೇನೋ ಅಂಥದ್ದೇನು ಇದಾಗಿರ್ಲಿಲ್ಲ ಆ ಹುಡುಗಿ ಯಾಕೆ ಒಪ್ಪಲಿಲ್ಲ ಸಿಂಪಲ್ ಮದುವೆ ಆಗಬೇಕು ಸುಮ್ಮನೆ ಒಡವೆ ಮಾಡಿಸ್ರಿ ಅಂತ ಅಂತು ಅದಕ್ಕೆ ನಾವು ಹುಡುಗಿಗೆ ಒಡವೆ ಮಾಡಿಸಿದ್ದೀವಿ ಅದಕ್ಕೆ ಬಾ ನಾಳಿಕೆನೆ ಎಲ್ಲರನ್ನೂ ಕರೆದಿದ್ದೀವಿ ನಾಳೆಗೆ ಬಂದುಬಿಡ ಸರಿ ಅಮ್ಮ ಆಯ್ತು ಬರೋಕ್ಕಾಗುತ್ತೆ ಯಾಕೆ ಇಲ್ಲಿ ತಕರ್ನವ್ರಿಗೆಲ್ಲ ಇನ್ನೊಂದ್ಸತಿ ಹೇಳಿ ಜಲ್ದ ಅಳ್ರಮ್ಮ ರಾತ್ರಿಗೆಲ್ಲ ಆಸೆ ಹಚ್ಚಕ್ಕೆ ಬರ್ರಿ ಅಂತ ಕರಿಯನ್ ರಾತ್ರಿಗೆಲ್ಲ ಅರಶಿನ ಹಚ್ಚುತ್ತೀವಿ ಬರ್ರಿ ಅಂತ ಹೇಳಿ ಎಲ್ಲರಿಗೂ ಹೇಳೋಗ ನಡಿ ಬಂದೈತಮ್ಮ ಆಗ್ಲಲ್ಲ ಕರೀತಾಳೆ ನಿಂಗಜ್ಜಿ ನಿನ್ನ ಮಾತಾಡಿಸ್ತಿರ್ಲಿಲ್ಲ ಅಲ್ಲೇ ಇವಾಗ ನಿನ್ನ ಮುಂದೆ ಕರೀತಾ ಇದ್ದಾಳೆ ನಮ್ಮ ಮುಂದೆ ನಿನ್ನ ಕಳಿದ್ದಲ್ಲ ಯಾರು ಇರ್ಲಿಲ್ವಲ್ಲ ಅದಕ್ಕೇನೆ ನನ್ನ ಮಾತಾಡ್ಸಲ್ವಲ್ಲ ನಿನ್ನ ಕರೀತಾ ಇರೋದು ನಾನು ಮಾತಾಡಿಸ್ತಿರ್ಲಿಲ್ಲ ಅಲ್ಲೇನೆ ಸಿದ್ಲಿಂಗೋಗಿ ನಾನು ಲಸ್ಮಕ್ಕ ಭಾಗ ಕೊಡ್ಸಕ್ಕೋದ ಮಾತಾಡಿಸ್ತಿರ್ಲಿಲ್ಲ ಈ ಕಾರಲ್ಲೂ ಸರಿಯಾಗಿ ಮಾತಾಡ್ಬೋಣ ಅಂತಂದು ಎಂತೆಂಥ ಜನಗಳು ಇರ್ತಾರಪ್ಪ ಅಮ್ಮಂಗಾಗುತ್ತೆ ನಿಂಗಜ್ಜಿ ನೆನೆಸ್ಕೊಬಿಟ್ರೆ ಅಬ್ಬಾ ಎಂತೆಂಥಾರು ಇರ್ತಾರಪ್ಪ ಅಮ್ಮಂಗಾಗುತ್ತೆ ಭಾರಿ ಇದ್ದಾರೆ ಎಲ್ಲ ಈ ಅಮ್ಮ ಮುಂದೆನೇ ಅರ್ಧ ನಾಟಕ ನೋಡಿ ಈ ಅಮ್ಮ ಹೆಂಗಿದ್ದು ಮಾಡ್ತೈತಿ ನಾವೇ ನೀನು ಕರೆದಿಲ್ಲ ಅಂತ ನಾನು ಯಾರನ್ನ ಹೊಳ್ತಾ ಕುಕ್ಕಂಡವ್ರಿ ಜಾಸ್ತಿ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು ಕರೆದಿಲ್ಲ ಅಂತೇನು ಯಾರೇನು ಇವಾಗೇನು ಹೊಳ್ತಾ ಕುಕ್ಕಮಲ್ಲ ಆ ಅಮ್ಮ ನಿಮ್ಮ ಅದಕ್ಕೆ ನಮ್ಮನ್ನ ಕರೀತಾರೆ ಕರೆದಿಲ್ಲ ಅಂತಾರೆ ಏನಂತಾರೋ ಅಂತ ಹೇಳಿ ಇಲ್ಲಿ ಮುಂದೆ ಯಾರ ಮುಂದಾನ ಕರಿಯಕ್ಕೆ ಬರೋದು ಏನಂತಾರೆ ನೋಡೋಣ ಅದೆಲ್ಲ ನಮ್ಮನ್ನು ಕರಿಯಲ್ವೇ ಅಂತಾರೆ ನೋಡೋಣ ಅವರಾಗಿ ಅವ್ರು ನಮ್ಮ ತಕ್ಕೇನ ಬರ್ತಾರೇನೋ ತಗ್ಗಿ ಅಮ್ಮಂಗೆ ಯಾರೇನು ಯಾರ ತಕ್ಕೇನು ಸುತ್ತಾರ್ಕೊಂಡು ಹೋಗಲ್ಲ ಈಗ ಐತೆ ಅಂತಲೂ ಹೋಗಲ್ಲ ಇಲ್ಲ ಅಂತಲೂ ಹೋಗಲ್ಲ ಅವ್ರವ್ರ ಮನೆ ಅನ್ನ ಅವರೇ ಉಂಬೋದು ಇವಾಗ ಅವಳು ಮಾತಾಡಿಸ್ತೇಟ್ಕೇನೆ ಅವ್ರ ಮನೆಗೆ ಎದ್ದಾಗ ಬೈನಾಗ ಊಟಕ್ಕೆ ಹೋಗೋಕ್ಕಾಗುತ್ತೆ ನಮ್ಮ ಮನೆಯಾಗ ನಾವು ಮಾಡ್ಕೊಂಡು ಉಂಬೋದು ತಪ್ಪಲ್ಲ ಏನಮ್ಮ ಅಂದರೆ ಏನಮ್ಮ ಅನ್ಕೊಂಡಿರ್ಬೋದು ಅಷ್ಟು ಬಿಟ್ಟರೆ ಏನು ಎದ್ದಾಗ ಬೈನಾಗ ಅವ್ರ ಮನೆಯಾಗೇನು ಉಂಬಕ್ಕೆ ಹೋಗಲ್ಲ ನಾವೇನು ಯಾರೇನು ತಲೆ ಕೆಡಿಸ್ಕೊಂಬಲ್ಲ ಅವಳಂಗೆ ಅನ್ಕೊಂಡವಳೆ ಅಷ್ಟೇ ಇವಾಗ ಏನಂತ ತಿಳ್ಕೊಂಡವಳೆ ಅಂದರೆ ನಮ್ಮ ತಕ್ಕೆ ಸುತ್ತಾರ್ಕೊಂಡು ಬರ್ತಾರೆ ಅಂತ ತಿಳ್ಕೊಂಡವಳೆ ಅಲ್ಲ ಮಾಡಿ ಒಂದಿಟ್ಟು ಅಲ್ಲಾಡ್ತಾ ಇದ್ದಾಳಲ್ಲ ಅದಕ್ಕೆ ನಾವು ಯಾತಕ್ಕೆ ಹೋದೆವು ಕರೆದಿದ್ರು ಒಟ್ಟು ನಾವು ಕರೆದ್ರು ಹೋಗಲ್ಲ ಕರೀಲಿಲ್ಲ ಅಂದ್ರೆ ಹೋಗಲ್ಲ ಮದ್ವೆ ಅದಕ್ಕೆ ತಲೆ ಕೆಡಿಸೇ ಬಿಡ್ರಿ ನೀವು ಯಾತ ಬಾಗೋದು ನಡೀರಿ ನಾನು ಚಂದಕ್ಕೆ ಬೈದೆ ನೋಡಿ ಚಂದ್ರಿಗೆ ಹೋಗಿ ಇವಾಗ ಹೆಂಗೆ ಆ ಮನೆ ಹಣ್ಣು ಒಪ್ಕೊಂಡು ಅಂತೇಳು ಹೆಂಗ ನಮ್ಮ ಅಯ್ಯಪ್ಪಗಳು ಇಕ್ಕಿವ್ ನೋಡಿ ಸರಿ ಇಕ್ಕಿವ್ ನಾವು ನಮ್ಮ ಟಗರು ಉಸಿರು ಬಿಡ್ಸ ಅವ್ನು ಬಾಯಿ ಬಿಡ್ಸತಕ್ಕ ಸುಮ್ಮನಿರಲ್ಲ ಹೇಳಲೇ ಹೇಳ್ತೀಯಬೇಕಾ ಅಂತಾನೆ ಸರಿಯಾಗಿ ಹೇಳಿ ಇಕ್ಕಿವ್ ನೋಡು ಆವಾಗ ಅವ್ನು ಉಸಿರು ಬಿಟ್ಟ ಅವಳು ಅವಾಗ ಬಿಡಪ್ಪ ಸಿದ್ಲಿಂಗು ತಪ್ಪಾಯಿತು ಅಂತಾಳ ಅಯ್ಯಮ್ಮ ನಮ್ಮ ಅಕ್ಕನಾಡ ನನ್ನ ನೀನು ಅಂದಿದ್ದು ಇನ್ಯಾವಳು ನಮ್ಮೂರಾಗ ಹೆಂಗಸ್ರಿ ಯಾವಳು ಮಾತಾಡಲಿಲ್ಲ ನನ್ನ ಬಗ್ಗೆ ನೀನೇ ನೋಡು ಬಂದು ಮಾತಾಡಿದ್ದು ಅಂದೆ ತಪ್ಪಾಯ್ತು ಕಣೋ ಸಾರಿ ಕಣೋ ಅಂತಾಳ ಅವಾಗ ಅಯ್ಯಮ್ಮ ನಾನು ಇವಳು ಬುದ್ಧಿ ಒಳ್ಳೇದೇ ಆತು ಇವ್ನು ಮಾಡಿರೋದು ಅಂತ ಅನ್ಕಂಡು ನಾನು ಮಯಪ್ಪ ಆ ಶ್ರೀಕಂಠಿನ ಬಾಯಿ ಬಿಡ್ಸತಕ್ಕ ಬಿಟ್ಟಿಲ್ಲ ಬಾಯಿ ಬಿಡಿಸಿ ಬಂದೈತಿ ನಮ್ಮ ಅತ್ತೆ ಪಾಪ ಎಂಥದನ್ನು ಬೇಗ ಆದ್ರೆ ಸಾಕಾಯ್ತು 4 ತಿಂಗಳಾಗೈತೆ ಸ್ಕ್ಯಾನಿಂಗ್ನಾಗೆಲ್ಲ ಚೆನ್ನಾಗೈತೆ ಅಂತ ಹೇಳವ್ರೆ ಏನು ಮಾಡೋದು ಇವಾಗ ಇವಳೊಬ್ಳು ಮನೆ ಆಳಿ ಚಂದ್ರಿಕಾ ಆಗ್ಲೆಲ್ಲ ಬಂದು ಭಾಗ ಕೊಡು ಅಂತೇಳಿ ಹಿಂಸೆ ಮಾಡ್ತಾ ಇದ್ದಾಳೆ ನಮ್ಮ ಅತ್ತೆ ಮುನ್ನ ಏನು ಮಾಡೋದು ಇವಳದೊಂದು ನಮಗೆ ಕಾಟ ಆಗೈತಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು